ಕರ್ಮವೆಂದು ಗುಡುಗು ಸಿಡಿಲಿನಂತೆ ಅರ್ಪಡಿಸಿ ಹೊರ ಬರುತ್ತಲಿದೆ ನನ್ನದಾದ ಅನ್ಯಾಯಕ್ಕೆ. ಗುಪ್ತವಾದ ವಿಷಯಗಳನ್ನು ಸುಪ್ತವಾಗಿ ಇಟ್ಟುಕೊಂಡು ಮತ್ತಿಯಲ್ಲಿ ಜಪ್ತಿ ಮಾಡಿದರು. ರಕ್ತಗಳ ಸ್ಥಳವೇ ಸಿಗದ ಕಾರಣ ನನ್ನ ಆತ್ಮಕ್ಕೆ ಇಲ್ಲ ತೃಪ್ತಿ. ನನ್ನ ಹೃದಯ ಸಮುದ್ರದಲ್ಲಿ ಸುನಾಮಿಯಂತೆ ಶರು ವೇಗದಲ್ಲಿ ಬಂದು ಅಪ್ಪರಿಸಿ ಅಪ್ಪಳಿಸುತ್ತಿವೆ ನನ್ನ ಮಾತತೀತರನ್ನು. ಅಮಾನುಷವಾಗಿ ಕೊಲೆಗೈದ ಸಾವಿನ ಸಂದೇಶ ನನ್ನ ಮುಂದೆ ನಡೆಯಲಾರದು ಸರ್ಕಾರದ ಆದೇಶ. ನನ್ನ ತಂದೆ ಕೊಲೆ ಮಾಡಿದ ಕಿರಾತಕರ ಕತ್ತು ಕತ್ತರಿಸುವುದೇ ಈ ಗರುಡನ ಮೂಲ ಉದ್ದೇಶ. ಮಿಸ್ಟರ್, ಯಾರು ನೀವು? ನೋಡಿ, ಮೊದಲು ದಾರಿ ಬಿಟ್ಟು ನಿಂತುಕೊಳ್ಳಿ. ದಾರಿ? ಹೆಣ್ಣೆ, ನೀನು ಬರುವುದು ಕಂಡ ತಕ್ಷಣ ದಾರಿ ಬಿಟ್ಟು ನಿಲ್ಲೋಕೆ ನೀನೇನು ಮೈಸೂರು ಮಹಾರಾಣಿನ ಇಲ್ಲ ಸುರಲೋಕದ ಸುಂದರಿನ? ಈ ಗಂಡದೆಯ ಗರುಡನ ಎದೆಗೆ ಡ್ಯಾಶ್ ಪಡೆದು ನನಗೆ ಪೂಜಾರಿ ಎಂದು ಮಾತನಾಡುತ್ತಿರುವೆಯಲ್ಲ, ಮೊದಲು ಮರ್ಯಾದೆಯಿಂದ ಮಾತನಾಡು. ನೀನು ಧರಿಸಿರುವ ಡ್ರೆಸ್ ನೋಡಿದರೆ ಎಷ್ಟು ಮರ್ಯಾದೆ ಕೊಡಬೇಕು ಎಂದು ಹಾದಿಯಲ್ಲಿ ಹೋಗುವ ಸರಿಗೂ ಗೊತ್ತಾಗುತ್ತದೆ. ಈ ನಿನ್ನ ಸಂಸ್ಕೃತ ಉಡುಪಿಗೆ ನಾನು ಯಾರೆನ್ನುವುದು ನಿನಗೆ ಗೊತ್ತಿದೆಯೇ? ಯಾರು? ನಾರಿ, ನೀನೇನು ರಂಬೆ ಹೂವಸಿ ಮೇಲೆ ವಿರೋಧನೆಯ ನೀನು ಗೊತ್ತಿರೋಕೆ. ನೀನು ಯಾರಾದ್ರೆ ನನಗೇನು? ಏ ಗರುಡ, ನೋಡು, ಈ ಊರಿನಲ್ಲಿ 10 ಊರಿನಲ್ಲಿ ನಮ್ಮಣ್ಣ ಆ ನರಹಂತಕ ನರನಾಗರನ ಹೆಸರು ಕೇಳಿದರೆ ಈ ಊರೇ ಗಡಗಡ ನಡುಗುತ್ತದೆ. ನೀನು ನನ್ನನ್ನು ಏಕವಚನದಿಂದ ಮಾತನಾಡುತ್ತಿರುವೆಯಲ್ಲೋ ಗಡ ಬಿಕಾರಿ. ಏನೆಂದೆ? ಬಿಕಾರಿ? ನಾನು ಬಿಕಾರಿ ಅನ್ನಲೇ? ನಿನ್ನಂತ ಹಣದ ಮಗದ ಮೋಹ ಅಂಧಕಾರದಲ್ಲಿ ಮರಿಯುವ ಸಚ್ಚಿನ ಶ್ರೀಮಂತರ ಪಾಲಿಗೆ ಬಿಕಾರಿ ನಾನು. ಪೀಡಿಸಲು ಬಂದ ಅಧಿಕಾರಿಗಳೇ, ಕೇವಲ ತುರುಬು ಕಟ್ಟುವ ಹೆಣ್ಣು ನೀನು. ಬೇರೆ ಒಂದರು ಜೀವ ಮೀಸಿ ಬರುವ ಗಂಡು ನಾನು. ನನ್ನನ್ನೇ ಒಡೆಯಲು ಕೈ ಎತ್ತಿದೆಯಾ? ನೀನು ಇದೇ ರೀತಿ ಮಾತು
ಸರದಾರಲಿ ಆ ನಿನ್ನ ಅಣ್ಣನರ ನಾಗ. ಏ ರೂಪೆ, ಇದುವರೆಗೂ ಈ ಗರುಡನ ಮುಂದೆ ನಿಂತು ಮಾತನಾಡಿದ ಎನ್ನುವುದೇ ಇಲ್ಲ. ಅಂತವರಲ್ಲಿ ನನ್ನನ್ನೇ ಹೊಡೆಯಲು ಕೈ ಎತ್ತಿದೆಯಾ ಎಣ್ಣೆ? ಆ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಶಿಕ್ಷೆ? ಯಾವ ಶಿಕ್ಷೆ? ಅದು ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡಿ ಕುಣಿಯಬೇಕು. ಇನ್ನು ನನಗೆ ಹಾಡೋದಕ್ಕೆ ಬರುವುದಿಲ್ಲ. ಹಾಗೆ ಬರಲ್ಲ. ಆಡ್ಲಿಲ್ಲ ಅಂದ್ರೆ ನೀನೇ ಇಲ್ಲ. ಓಹೋ, ಇವರು ಹೇಳಿದಂತೆ ಕೇಳಲೇಬೇಕು.